ರೀ ಸ್ವಲ್ಪ ಹೊತ್ತು ಮಾತಾಡ್ರಿ ನನ್ನ ಹತ್ರ. ಏನು ಮಾತಾಡಬೇಕು? ಆಫೀಸಲ್ಲೂ ಮಾತು ಇಲ್ಲೂ ಮಾತಾಡಬೇಕಾ? ನನಗೆ ರೆಸ್ಟ್ ಬೇಡವಾ? ಒಂದು ನಿಮಿಷ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳ್ರಿ. ಏನೋ ಒಂದು ಹೇಳ್ಬೇಕಾಗಿತ್ತು ಕಣ್ರಿ ನಿಮ್ಮ ಹತ್ರ. ಹೇಳೋ ಅಂದರೆ ಹೇಳ್ತೀನಿ, ಇಲ್ಲಾಂದರೆ ಬೇಡ ಬಿಡಿ. ಸರಿ ಹೇಳು, ಅದೇನು? ರೀ ರೀ ನಾಳೆ ಅಲ್ಲ ನಾಡಿದ್ದು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಎಲ್ಲಾದರೂ ಕರ್ಕೊಂಡೋಗ್ರಿ. ಏನು ಬೇಡ, ಆಫೀಸ್ ಐತೆ ನನಗೆ. ಒಂದು ನಿಮಿಷ ಸಮಾಧಾನವಾಗಿ ಯೋಚನೆ ಮಾಡಿರಿ. ಯಾವಾಗ ನೋಡಿದ್ರು ಕೆಲಸ 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 ಅಂತೀರಲ್ಲ, ನನ್ನನ್ನು ಸ್ವಲ್ಪ ಔಟ್ಸೈಡ್ ಕರ್ಕೊಂಡೋಗ್ರಿ ಅಂದರೆ ಹೆಂಗಾಡ್ತೀರಾ ನೀವು? ಯಾವಾಗ ನೋಡಿದ್ರು ಆಫೀಸು ಕೆಲಸ ಅಂತಿರ್ತೀರ. ಇಷ್ಟೊಂದಿದ್ದು ಏನು ಪ್ರಯೋಜನ? ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದೆ, ಆದರೆ ಏನು ಪ್ರಯೋಜನ? ಎಲ್ಲಾದರೂ ಹೋಗಬೇಕು, ಕರ್ಕೊಂಡೋಗ್ಬೇಕು, ಕರ್ಕೊಂಡು ಬರಬೇಕು ಅನ್ನೋದೇ ಇಲ್ಲ ನಿಮಗೆ. ಅದೇನೋ ಹೇಳು. ರೀ ನಾಡಿದ್ದು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನಂದಿಗೆ ಕರ್ಕೊಂಡೋಗ್ತೀರಾ? ನಂದಿ ಹಿಲ್ಸ್ಗೆ ಪ್ಲೀಸ್ ಕಣ್ರಿ. ಎಲ್ಲಿಗೂ ಕರ್ಕೊಂಡೋಗಿಲ್ಲ ಮದುವೆ ಆದಾಗಿಂದನೂ, ಇದೊಂದು ಸಲ ಕರ್ಕೊಂಡೋಗ್ರಿ. ಯಾವಾಗಲೂ ಆಫೀಸು ಕೆಲಸ ಅಂದರೆ ಏನು ಚೆನ್ನಾಗಿರುತ್ತೆ? ಅವಾಗ ಒಂದೊಂದು ಸಲ ಔಟ್ಸೈಡ್ ಹೋಗಿ ಬಂದರೆ ನಮಗೂ ಚೆನ್ನಾಗಿರುತ್ತೆ, ಮೈಂಡೆಲ್ಲ ಫ್ರೆಶ್ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ ಕಣ್ರಿ. ನೇಚರ್ ಎಲ್ಲ ನೋಡಿದ್ರೆ ಆಫೀಸಲ್ಲಿ ಇದ್ದು ಬೋರ್ ಆಗಲ್ವಾ, ಬೇಜಾರಾಗಲ್ವಾ? ಈ ಥರ ಹೋಗಿ ಬಂದರೆ ನಂದಿಗೂ ಆ ಥರ ಚೆನ್ನಾಗಿರುತ್ತೆ. ನಾನೇನು ಯಾವಾಗಲೂ ಕರ್ಕೊಂಡೋಗ್ರಿ ಅಂತ ಕೇಳ್ತಾ ಇದ್ದೀನ? ಎಷ್ಟು ದಿನ ಆಯಿತು ನನ್ನನ್ನು ಕರ್ಕೊಂಡೋಗಿ, ಔಟ್ಸೈಡೇ ಕರ್ಕೊಂಡೋಗಿಲ್ಲ ನೋಡಿ. ಇದೊಂದು ಸಲ ಕರ್ಕೊಂಡೋಗ್ರಿ. ಸರಿ ಬಿಡು, ನೋಡೋಣ. ನೋಡೋಣ ಅನ್ನೋದಲ್ಲ, ಹೇಳ್ರಿ ನನಗೆ ಕರ್ಕೊಂಡೋಗ್ತೀನಿ ಅಂತ ಪ್ಲೀಸ್. ಅಮ್ಮನ ಕೇಳಬೇಕು. ಅತ್ತೆನ ಕೇಳಿದ್ರೆ ಅವರು ಬೇಡ ಅಂತಾರೆ ಅಷ್ಟೇ. ಸರಿ ಬಿಡು, ಹೋಗೋಣ. ನಿಜವಾಗ್ಲೂ ಕರ್ಕೊಂಡೋಗ್ತೀರೇನ್ರಿ? ಹೇಳಿದ್ನಲ್ಲ ಹೋಗೋಣ ಬಿಡು ಅಂತ. ಅತ್ತೆಗೆ ಹೇಳ್ಬಿಟ್ಟಾ? ಇಲ್ಲ ಬಿಡು, ನಾವಿಬ್ಬರೇ ಹೋಗೋಣ. ಹೇಗೋ ಮಾಡಿ ಒಪ್ಸಿದೆ ಇವ್ರನ್ನ ನಂದಿ ಹಿಲ್ಸ್ಗೆ ಕರ್ಕೊಂಡೋಗೋದಕ್ಕೆ. ಇಷ್ಟೊತ್ತಿಗೆ ಒಪ್ಕೊಂಡ್ರು ನೋಡ್ರಿ ಇವರು. ರೀ ಯಾಕೆ ನೀವು ಔಟ್ಸೈಡ್ ಹೋಗೋದಕ್ಕೆ ಇಷ್ಟಪಡಲ್ಲ ಜಾಸ್ತಿ? ಯಾವಾಗ ನೋಡಿದ್ರು ಆಫೀಸು ಅಂತಿರ್ತೀರಾ? ನಿಮ್ಮ ಥರ ಏನಾದರೂ ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಏನಾದರೂ ಶ್ರೀಮಂತರಾಗಿದ್ದಿದ್ರೆ ಇಷ್ಟೊತ್ತಿಗೆ ದೇಶ ಸುತ್ತಿರೋರು. ದೇಶ ಸುತ್ತು ಕೋಶ ಓದು ಅಂತಾರಲ್ವ, ಆ ಥರ. ದೇಶ ಸುತ್ತಬೇಕು ಕೋಶ ಓದಬೇಕು ಅಂತಾರಲ್ವ, ಆ ಥರ ಎಲ್ಲ ಪ್ಲೇಸು ನೋಡಿರೋರು, ಎಲ್ಲ ದೇವಸ್ಥಾನಗಳಿಗೂ ಹೋಗಿರೋರು, ಹೋಗಿ ನೋಡ್ಕೊಂಡು ಬಂದಿರೋರು ಇಷ್ಟೊತ್ತಿಗೆ. ನೀವು ಯಾಕ್ರಿ ಎಲ್ಲಿಗೆ ಹೋಗೋದಕ್ಕೂ ಇಷ್ಟಪಡೋದಿಲ್ಲ? ನೀವು ಹೋಗೋದಿಲ್ವ, ಇಲ್ಲ ಅತ್ತೆ ಅವ್ರು ಕಳಿಸೋದಿಲ್ವೋ? ಏನೋ ನಾವು ಚಿಕ್ಕವರಿದ್ದಾಗಿಂದ ಅಷ್ಟೇ, ಎಲ್ಲೂ ಹೋಗಲ್ಲ ಜಾಸ್ತಿ. ಹೋಗ್ಬೇಕು ಕಣ್ರಿ, ಅವಾಗವಾಗ ದೇವಸ್ಥಾನಗಳೆಲ್ಲ ನೋಡಬೇಕು, ಚೆನ್ನಾಗಿರ್ತವೆ. ಒಳ್ಳೇದು ಸಹ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಏನು ನಿಮ್ಮನ್ನು ಕಳಿಸೋದಿಲ್ವಾ? ಅತ್ತೆ ಅವರು ಎಲ್ಲೂ ಹೋಗೋದಿಲ್ವಾ? ಅವ್ರು ಹೋಗ್ತಿರ್ತಾರೆ ಅವಾಗವಾಗ. ಅಪ್ಪ ಅಮ್ಮ ಹೋಗ್ತಿರ್ತಾರೆ ಅವಾಗವಾಗ, ನಾವು ಹೋಗೋದಿಲ್ಲ ಅಷ್ಟೇ, ಆಫೀಸ್ ಇರುತ್ತೆ ಅಂತ. ಹಂಗಲ್ಲ ಕಣ್ರಿ, ನೀವು ಹೋಗೋದನ್ನ ರೂಢಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ದೇವಸ್ಥಾನಗಳಿಗೆಲ್ಲ ಹೋದರೆ. ಸರಿ ಬಿಡು, ಇನ್ಮೇಲೆ ಕರ್ಕೊಂಡು ಹೋಗ್ತೀನಿ. ಹೋಗೋಣ ಬಿಡು ಇನ್ಮೇಲೆ. ರೀ ನಿಮ್ಗೆ ದೇವಸ್ಥಾನ ನೋಡೋದಕ್ಕೆ ಇಷ್ಟ ಇಲ್ವಾ? ಮೂವಿ ನೋಡೋದಕ್ಕೆ ಇಷ್ಟ ಐತೆ, ಆದರೆ ಟೈಮೇ ಸಿಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೋಗೋದಿಲ್ಲ ಅಷ್ಟೇ. ಟೈಮ್ ಸಿಗೋದಿಲ್ಲ ಅಲ್ಲ ಕಣ್ರಿ, ಟೈಮ್ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು ಅವಾಗವಾಗ. ಯಾವಾಗಲೂ ಹೋಗ್ಬೇಕು ಅಂತ ಏನಿಲ್ಲ, ವಾರಕ್ಕೊಂದ್ಸಲ ಹಂಗೆ ದೇವಸ್ಥಾನಕ್ಕೆ, ತಿಂಗಳಿಗೊಂದ್ಸಲ ಹಂಗೆ ಎಲ್ಲಾದರೂ ಮೂವಿಗೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ. ಸರಿ ಬಿಡು, ಇನ್ಮೇಲೆ ನೋಡೋಣ. ಇವ್ರನ್ನ ಆಫೀಸ್ ಇರುತ್ತೆ ಅಂತ ಎಲ್ಲಿಗೋ ಕಳಿಸ್ತಿರ್ಲಿಲ್ಲ ಅನಿಸುತ್ತೆ. ಇವ್ರಿಗೆ ಇಷ್ಟ ಐತೆ ಹೋಗೋದಕ್ಕೆ, ಪಾಪ ಯಾರೂ ಕಳಿಸ್ತಿರ್ಲಿಲ್ಲ, ಅದಕ್ಕೆ ಇವ್ರು ಹೋಗ್ತಾ ಇರಲಿಲ್ಲ ಔಟ್ಸೈಡ್ ಅಷ್ಟೇ. ಇನ್ಮೇಲಿಂದ ನಾನು ನೈಸ್ ಮಾಡಿ ಕೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗೋದನ್ನು ರೂಢಿ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ಹೇಳಬೇಕು ಇವ್ರಿಗೆ, ಒಂದೊಂದೇ ಹೇಳ್ಬಿಟ್ಟು ಕರ್ಕೊಂಡೋಗ್ಬೇಕು. ದೇವಸ್ಥಾನಕ್ಕೂ ಮೂವಿಗೂ ಕರ್ಕೊಂಡೋಗೋದನ್ನು ರೂಢಿ ಮಾಡ್ಕೋಬೇಕು. ನಂದಿ ಹಿಲ್ಸ್ಗೆ ಕರ್ಕೊಂಡೋಗೋದಕ್ಕೆ ಒಪ್ಪಿಸ್ಬಿಟ್ಟೆ ಇವ್ರನ್ನ. ಹೆಂಗೋ ನೈಸ್ ಮಾಡಿ ಒಪ್ಪಿಸ್ಬಿಟ್ಟೆ ನೋಡು, ಕರ್ಕೊಂಡೋಗ್ತೀನಿ ಅಂದಿದ್ದಾರೆ, ನೋಡಬೇಕು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.